ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಎಲ್ಲ ಕಡೆಯೂ ಮಳೆ. ಇಲ್ಲಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ನೋಡಿ, ತುಂಬ ಜೋರಾಗಿ ಮಳೆ ಸುರಿತಾ ಉಂಟು. ಮತ್ತು ನಾನು ನನ್ನ ಸೀಮಂತದ ಹೇಗೆ ಯಾವ ರೀತಿಲಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ನಾನು ಕೆಲವೊಂದಿಷ್ಟು ಫೋಟೋಸ್ ಇದೆ, ಅದನ್ನು ನಾನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೇನೆ. ಇದು ನನ್ನ ಮೊದಲ ಪ್ರೆಗ್ನೆನ್ಸಿದು ಸೀಮಂತ ಕಾರ್ಯಕ್ರಮ 2020ರಲ್ಲಿ ಆಗಿರೋದು. ಆ ಟೈಮಲ್ಲಿ ಕೊರೋನಾ ಇದರಿಂದ ಸ್ವಲ್ಪ ಕಷ್ಟ ಇತ್ತು ಪ್ರೋಗ್ರಾಮ್ ನಡೆಸೋಕ್ಕೆ. ಆ ದಿವಸ ಜನತಾ ಕರ್ಫ್ಯೂ ಅಂತ ಹೇಳ್ಬಿಟ್ಟು ಆಗಿತ್ತು. ಆ ದಿವಸನೇ ನನ್ನದು ಸೀಮಂತ ಕೂಡ ಕಾರ್ಯಕ್ರಮ ಇದ್ದಿದ್ದು. ಹಾಗೆ ಈ ಸೀಮಂತ ಕಾರ್ಯಕ್ರಮಕ್ಕೆ ನನ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವರು ಎಲ್ಲರೂ ಇದ್ವಿ. ಆಮೇಲೆ ಜಾಸ್ತಿ ಜನ ಸೇರಿಸ್ಬಾರ್ದು ಅಂತಿತ್ತು ರೂಲ್ಸ್ ಎಲ್ಲ. ಹಾಗಾಗಿ ಸ್ವಲ್ಪ ಜನ ಅಂದರೆ ಮನೆ ಪಕ್ಕದವರು ಆ ಥರ ಫ್ರೆಂಡ್ಸ್ ಫ್ಯಾಮಿಲಿಯವರಷ್ಟೇ ಜನ ಸೇರಿರೋದು. ಪ್ರೋಗ್ರಾಮ್ ತುಂಬ ಚೆನ್ನಾಗಿಯೇ ಆಯಿತು, ಆದರೆ ಜಾಸ್ತಿ ಜನ ಎಲ್ಲ ಸೇರುವಾಗೆ ಇರಲಿಲ್ಲ, ಇಲ್ಲಾಂದರೆ ತುಂಬ ಜನ ಸೇರ್ತಾಯಿದ್ರು. ಹಾಗಾಗಿ ಅದೊಂದು ಬೇಜಾರಿದೆ. ಹಾಗೆ ಕೊರೋನಾ ಟೈಮಲ್ಲಿ ಏನೇ ಇದ್ದರೂ ತುಂಬ ಕಷ್ಟ ಆಗ್ತಾಯಿತ್ತು. ಹಾಸ್ಪಿಟ್ಲಿಗೆ ಹೋಗೋದು ಎಲ್ಲ ಸಹ ಕಷ್ಟನೇ. ಆ ಟೈಮಲ್ಲಿ ಮಗು ಡೆಲಿವರಿ ಆದ ಟೈಮಲ್ಲಂತೂ ತುಂಬ ಕಷ್ಟ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಹಾಗೆ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಿದ್ದು ಹಾಸ್ಪಿಟ್ಲ್ ಒಳಗಡೆ. ಅದು ಮಾಸ್ಕ್ ಅಂತೂ ಯೂಸ್ ಮಾಡಲೇಬೇಕಿತ್ತು, ಆ ಥರ ಎಲ್ಲ ರೂಲ್ಸ್ ಇತ್ತು. ಹಾಗೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. She let me get on it, yeah. So come here, baby, listen close. Hold me tight, don't let me go. Girl, you know that I want you all my life, but I got so much